ಗಾಯ್ಸ್, ನಮಗೆ ಇಲ್ಲಿ ತುಂಬ ಕ್ಯಾಟ್ ಫಿಶನ್ನು ತಂದಿದ್ದಾರೆ. ಇವತ್ತೊಂದು ಸಣ್ಣ ಕ್ಯಾಟ್ ಫಿಶ್ ಬ್ಲಾಗ್. ಕನ್ನಡದಲ್ಲಿ ಇದನ್ನು ಆನೆ ಮೀನು ಅಂತ ಹೇಳ್ತಾರೆ. ತುಂಬ ಇದೆ ಆನೆ ಮೀನು. ಸ್ವಲ್ಪ ಹೊನ್ನಲ್ಲಿ ಈಗಾಗಲೇ ನೋಡಿ, ಆನೆ ಮೀನನ್ನು ನೋಡಿದವರು ಇದ್ರೆ ನೋಡಿ. ಈಗಾಗಲೇ ತುಂಬ ಮೀನು ಕಟ್ ಮಾಡಿ ಆಗಿದೆ. ಕ್ಯಾಟ್ ಫಿಶ್ ಇದನ್ನು ಕೊಂದರೆ ಕೂಡ ಇದು ಸಾಯಲ್ಲ, ಮತ್ತೆ ಮತ್ತೆ ಇದರಲ್ಲಿ ಜೀವ ಇರುತ್ತೆ. ಸ್ವಲ್ಪ ಸ್ವಲ್ಪ ಉಚಿತವಿಲ್ಲ. ಆಲ್ರೆಡಿ 2 ಮೀನು ಇದೆ. മീനിന് സ്മെല്ല് വരുന്ന ചെല്ലുണ്ട. ഇത് വരാൽ ഇതല്ല ഗൈസ്, ആടുള്ള പോറ്റുണ്ട്. ഇത് പിലാലത് വരാൽ. ഇത് പിലാലല്ല, ക്യാറ്റ് ഫിഷ്. ಕ್ಯಾಟ್ ಫಿಶ್ ಇಲ್ಲೊಂದು ದೊಡ್ಡ ಕ್ಯಾಟ್ ಫಿಶ್ ಇದೆ ಗಾಯ್ಸ್. ದೊಡ್ಡ ಕ್ಯಾಟ್ ಫಿಶ್ ಇದೆ ಇಲ್ಲಿ. ಈ ದೊಡ್ಡ ಕ್ಯಾಟ್ ಫಿಶ್ನ ಹೆಸರು ರಂಶಿ ಅಂತ. ಇದು ಮಿಥಿಲಾಜ್. ಆ ದೊಡ್ಡ ಕರ್ಪೂರ ರಂಶಿದ ಆ ಕಮ್ಯುನಿಟಿ ಗುಣನೇ ವಾಸ್ ಐದು ಸಜ್ಜಿನ ಗಾಯ್ಸ್. ನಾನು 2 ಮೀನನ್ನ ಇಲ್ಲಿಂದ ಕದ್ದುಕೊಂಡು ಹೋಗಿ ಅಲ್ಲಿ ಸೂಪ್ ಮಾಡ್ತೀನಿ. ಸೂಪ್ ಮಾಡ್ದಂತದ ಮೀನು ಸೂಪ್ ಅಲ್ಲ, ನಾನು ಮೆಲ್ಲ ಹೋಗಿ ಅಲ್ಲಿ ಇಟ್ಟಿದ್ದೇನೆ. ಇವರು ನೋಡಿದ್ರೆ ಮತ್ತೆ ಅದನ್ನು ಕೊಲ್ತಾರೆ. ಅದಕ್ಕಾಗಿ ತೋರಿಸ್ತೇನೆ ಗಾಯ್ಸ್ ನಿಮಗೆ. ರಕ್ಷಕನ್ ಭಕ್ಷಕನ್ ಇಲ್ಲಿ ನೋಡಿ ಗೈಸ್, 2 ಮೀನಿದೆ. ಅಲ್ಲಿಂದ ನಾನು ಅವರ ಕೈಯಿಂದ ಮೆಲ್ಲ ತಗೊಂಡು ಬಂದು ಇಲ್ಲಿ ಹಾಕಿದ್ದೇನೆ. ಇದು ನನಗೆ ಬೇಕು. ಇದು ಕ್ಯಾಟ್ ಫಿಶ್ ಅಲ್ಲ ಆಯ್ತಾ, ಇದು ಬೇರೆ ಯಾವುದೋ ಒಂದು ಮೀನು. ಇದ್ರ ಹೆಸರು ಮಣಂಜಿ ಅಂತ ಹೇಳ್ತಾರೆ. ಇದು ಮಣಂಜಿ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿದ್ದವರು ಕಮೆಂಟ್ ಮಾಡಿ. ಈ ಕ್ಯಾಟ್ ಫಿಶ್ ಅನ್ನು ನಮ್ಮ ಬೆಕ್ಕು ತಿಂತಾ ಇಲ್ಲ. ಯಾಕೆ? ನೋಡಿ, ಅದಕ್ಕೆ ಕೋಪ ಬರುತ್ತೆ ನೋಡಿ. ನಾನು ಕ್ಯಾಮರಾ ತೋರಿಸ್ಬೇಕು, ಕೋಪ ಬರ್ತಾ ಇದೆ ಅದಕ್ಕೆ. ಚೆಂಡುಂಡು ಆಮೇಲೆ ಗಂಡು